ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಬ್ಲಾಗ್ ಬಂದು ನಮ್ಮ ರಾಮಂದ್ರಕ್ಕೆ ಅಲಂಕಾರ ಮಾಡ್ತಾ ಇದ್ದೀವಿ. ಸೊ ನಾಳೆಗೆ ಅಯೋಧ್ಯೆಯಲ್ಲಿ ರಾಮನ ಪ್ರತಿಷ್ಠಾಪನೆ ಇರೋದ್ರಿಂದ ಎಲ್ಲ ಕಡೆ ದೇವಸ್ಥಾನಗಳಲ್ಲಿ ಪೂಜೆ ಇರೋದ್ರಿಂದ ನಮ್ಮ ರಾಮಂದ್ರಕ್ಕೆ ಹೋಗಿ ಪೂಜೆಗೆ ಅಲಂಕಾರ ಮಾಡ್ತಾ ಇದ್ದೀವಿ. ಸೊ ಎಲ್ಲರೂ ಮನೆಗೆ ಹಾಗೆ ದೇವಸ್ಥಾನಕ್ಕೆ ಬಾವುಟ ಹಾಕ್ಬೇಕು ಅಂತ ಹೇಳ್ಬಿಟ್ಟು ಬಾವುಟ ತಗೊಬಂದಿದ್ದಾರೆ. ನಮ್ಮಪ್ಪ ಅಡ್ರೆಸ್ ಹೇಳುತ್ತೆ. ಜೈ ಶ್ರೀರಾಮ್ ಅನ್ನೋದು 2 ಬಾವುಟ ತಗೊಬಂದಿದೆ. ಇದನ್ನ ಮನೆಗೆ ಒಂದು ಹಾಗೆ ದೇವಸ್ಥಾನಕ್ಕೆ ಒಂದು ಹಾಕ್ಬೇಕು. ಹಾಗೆ ಯಾವ ರೀತಿ ಅಲಂಕಾರ ಮಾಡ್ತೀವಿ, ಹೇಗಿರುತ್ತೆ ಅಂತ ಇವತ್ತೊಂದು ವ್ಲಾಗು, ಹಾಗೆ ನಾಳೆಗೆ ಪೂಜೆ ಎಲ್ಲ ಹೇಗೆ ನಡೆಯುತ್ತೆ ಅಂತ 2 ವ್ಲಾಗ್ ಹಾಕ್ತೀವಿ. ಮಿಸ್ ಮಾಡಿದೆ ನೋಡಿ. ಬನ್ನಿ, ಆಗಿದ್ರೆ ದೇವಸ್ಥಾನಕ್ಕೆ ಹೋಗೋಣ. ದೇವಸ್ಥಾನದ ಅಡ್ರೆಸ್ ಹೇಳ್ತಾರೆ ನಮ್ಮ ಅಪ್ಪ ಅವರು, ಕೇಳಿಸ್ಕೊಳ್ಳಿ. ಹೇಳ. ಮೈಸೂರು ತಾಲೂಕು ಮೆಳಗಿ ಸೇರಿಲ್ಲ ಹಳ್ಳಿಕೆರೆ ಗುಂಡಿ, ರಾಮಂದ್ರ. ಇದು ಡಿಸೈನ್ ಮಾಡೋದು ಪ್ರಿಂಟು ಎಲ್ಲ ಪ್ರಿಂಟ್. ಇವಾಗ ನಾವೆಲ್ಲಿ ಇಲ್ಲಿಗೆ ಬಂದಿತ್ತು. ಎಲ್ಲಿಗೆ? ಮನೆ ಮೇಲೆ ಊಟಕ್ಕೆಲ್ಲ ಎಲ್ಲ ಓಡಾಡ್ತಾರೆ. ಎಲ್ಲ ಬರ್ತದೆ. ಒಟ್ಟಿಲ್ವಲ್ಲ ಅದ್ರ ತುಂಬ ಮುಳುಗದೆ ಏನಮ್ಮ ಬೆಕ್ಕುತ್ತವಲ್ಲ. ಅಂತೂ ಇಂತೂ ದೇವಸ್ಥಾನಕ್ಕೆ ಬಂದ್ವಿ. ಇವಾಗ ಹಣ್ಣಿನ ಅಲಂಕಾರ. ಟ್ರೈ ಎಲ್ಲ ನಮಗೇನಾ? ಏನು? ಬಿಳಿ ದ್ರಾಕ್ಷಿ, ಕಪ್ಪು ದ್ರಾಕ್ಷಿ, ಸೇಬು, ಬಾಳೆಹಣ್ಣು, ಅನಾನಸ್ಸು, ಕಲ್ಲಂಗಡಿ ಹಣ್ಣು, ಕರ್ಬೂಜದ ಹಣ್ಣು. ಇದು 2ನೇ ಬಾರಿಗೆ ಮಾಡುವಂತಹ ಹಣ್ಣಿನ ಅಲಂಕಾರ. ಮೊದಲನೇ ಸಾರಿ ವರ್ಷ ಆಯ್ತಲ್ವಣ್ಣ? ವರ್ಷ ಆಯಿತು. ಧನುರ್ಮಾಸದಲ್ಲೇ ಮಾಡಿದ್ದು. ಬರೀ ಫೋಟೋಗೆ ಹಣ್ಣಿನ ಫೋಟೋ ಹಾಕಿದ್ವಿ. ಇವತ್ತು ಈ ಥರ ಅಲಂಕಾರ. ಅದು 2 ವರ್ಷ ಆಯಿತು ಮಾಡಿ. ಈ ಸಾರಿ ಫುಲ್ ಹಣ್ಣನ್ನು ಇಷ್ಟು ವೆರೈಟಿ ಹಣ್ಣಲ್ಲಿ ಮಾಡ್ತಾ ಇದ್ದೀವಿ. ಯಾವ ರೀತಿ ಅಂತ ನಮಗೂ ಗೊತ್ತಿಲ್ಲ. ಐಡಿಯಾ ಹೇಗೆ ಬರುತ್ತೆ ನೋಡೋಣ. ರಾಹುಲ್ಲ, ಬೇಗ ತೆಗಿಯಪ್ಪ ರಾಹುಲ್ಲ. ದಾಳಿಂಬೆ ಹಣ್ಣು, ಅನಾನಸ್, ಬಾಳೆಹಣ್ಣು. ಎಷ್ಟು ಥರ ಹಣ್ಣಾಯಿತು? 1 2 3 4 5 6 7 8 ಥರ ಹಣ್ಣಾಯಿತು. ಒಂದು ಟ್ರೈಲ್ ಎಷ್ಟು ಕೆ ಜಿ ಅಣ್ಣ ಹಣ್ಣು? 10 ಕೆ ಜಿ. ಎಲ್ಲ 10 ಕೆ ಜಿ ತಗೊಂಬತ್ತಿದ್ಯಾ? 10 ಕೆ ಜಿ 10 ಕೆ ಜಿ 10 ಕೆ ಜಿ 10 ಕೆ ಜಿ ಇವು 10 ಕೆ ಜಿ 10 ಕೆ ಜಿ ತಗೊಂಬಂದ. ಅವನು 10 ಕೆ ಜಿ ತಗೊಂಬಂದ. ಇವು 5 ಕೆ ಜಿ ನಾವು. ಯಾವ? ಕಲ್ಲಂಗಡಿ, ಕರ್ಬೂಜ. 5 ಕೆ ಜಿ. ಅವು 7.5. ನೋಡಿ, ಈ ರಾಮದೇವರಿಗೆ ಇಲ್ಲಿಗೆ ಅಲಂಕಾರ ಮಾಡೋದು ಹೇಗೆ ಅಂತ ಅದೊಂದು ವ್ಲಾಗು. ಹಾಗೆ ನಾಳೆದು ಒಂದು ವ್ಲಾಗು, ಜನವರಿ 22ರದ್ದು ಒಂದು ವ್ಲಾಗ್. 2 ವ್ಲಾಗ್ ಇರುತ್ತೆ. ಮಿಸ್ ಮಾಡಿದೆ ನೋಡಿ. ಈ ಕಡೆ ನೋಡಿ ಇಬ್ಬರು. ನೋಡಿ
ಓ ದೇವರಮ್ಮ ಏನು ಮಾಡ್ತಿದ್ದೀರಾ? ಮಾಡ್ತಾ ಇದ್ದೀನಿ. ಚೆನ್ನಾಗಿದೆ ಅಂತಾರೆ. ಆಯ್ತಲ್ಲ? ದೊಡ್ಡ ಯಜಮಾನ್ರೇ ಬರೀ ಬರೀಲಿ ಚೇಡಿ ಕೊಡ್ತೀನಿ ಬರೀಲಿ ನಿಮ್ಮ ಕೈ ವರ್ಷ ಈಗ ಬಾಣಿನ ಸಿಕ್ಕಿರ್ಬೇಕು